ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಬಂದು ಲಿಂಬೆಹಣ್ಣಿನ ದೀಪ ಅದನ್ನು ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲ ಹೆಣ್ಮಕ್ಳು ಒಂದು ಸಂಕಲ್ಪವನ್ನು ಮಾಡಿ ಬೇಡಿಕೆಯನ್ನಿಟ್ಟು ದೇವರಿಗೆ ಲಿಂಬೆಹಣ್ಣಿನ ದೀಪ ಹಚ್ತಾರೆ. ಇವಾಗ ಗಂಡು ಮಕ್ಕಳು ಕೂಡ ಹಚ್ತಾ ಇದ್ದಾರೆ. ನಾನು ತುಂಬ ದೇವಸ್ಥಾನಗಳಲ್ಲಿ ನೋಡ್ತಾ ಇದ್ದೀನಿ. ಅದ್ರ ಬಗ್ಗೆ ಇವತ್ತು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ನಾನು ಕೂಡ ಲಿಂಬೆಹಣ್ಣಿನ ದೀಪವನ್ನು ತುಂಬ ಟೈಮ್ ಹಚ್ಚಿದ್ದೀನಿ. ನನ್ನ ಬೇಡಿಕೆಗಳನ್ನು ಈಡೇರಿಸಿಕೊಂಡಿದ್ದೇನೆ. ಒಳ್ಳೆಯ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಒಳ್ಳೆಯ ಉದ್ದೇಶಕ್ಕಾಗಿ ಈ ದೀಪವನ್ನು ಕೂಡ ನಾವೆಲ್ಲ ಹಚ್ಚಬೇಕು. ಯಾವುದೇ ದುರುದ್ದೇಶ ಇಟ್ಕೊಂಡು ಬೇರೆಯವರಿಗೆ ಕೆಟ್ಟದನ್ನು ಬಯಸಿ ಮಾತ್ರ ಈ ದೀಪವನ್ನು ಹಚ್ಚಬಾರದು. ಅದು ವಾಪಸ್ ಅವರಿಗೆ ರಿಟರ್ನ್ ಆಗುತ್ತೆ. ಅದರಿಂದ ಒಳ್ಳೆಯ ಉದ್ದೇಶದಿಂದ ಯಾವಾಗಲೂ ದೀಪ ಹಚ್ಚೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈ ದೀಪ ಯಾವಾಗ ಹಚ್ಚಬೇಕು, ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶೇರ್ ಆಗಲಿ, ಆದಷ್ಟು ಶೇರ್ ಮಾಡಿ. ಇವಾಗ ಆಷಾಢ ಬಂದಿದೆ. ಆಷಾಢದಲ್ಲಿ ತುಂಬ ಜನ ಲಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾರೆ. ಇವಾಗ ಆಷಾಢ ಬಂದಿದ್ದರಿಂದ ವರ್ಷಕ್ಕೆ ಒಂದೇ ಸರಿ ಆಷಾಢ ಬರೋದು. ಬಟ್ ನಾವು ಆ ಟೈಮಲ್ಲಿ ನಮಗೆ ಹಚ್ಚೋಕ್ಕಾಗಲ್ಲ. ಒಬ್ಬೊಬ್ರು ಹಚ್ತಾರೆ, ಒಬ್ಬೊಬ್ರಿಗೆ ಹಚ್ಚೋಕ್ಕಾಗಲ್ಲ. ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ, ಮೊದಲನೇದಾಗಿ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಲಿಂಬೆಹಣ್ಣಿನ ದೀಪವನ್ನು ಹಚ್ಬೋದು. ಎರಡನೇದಾಗಿ ಯಾವ ದೇವಸ್ಥಾನಗಳಲ್ಲಿ ಹಚ್ಬೋದು ಅಂತ, ಚಾಮುಂಡೇಶ್ವರಿ, ಓಂ ಶಕ್ತಿ, ಆದಿಶಕ್ತಿ, ದುರ್ಗಿ, ಪಾರ್ವತಿ, ಒಟ್ಟು ಹೆಣ್ಣು ದೇವರು ಇರುವಂತಹ ಸ್ಥಳಗಳಲ್ಲಿ ಈ ಲಿಂಬೆಹಣ್ಣಿನ ದೀಪವನ್ನು ಹಚ್ಬೋದು. ಮೂರನೇದಾಗಿ ಎಷ್ಟು ದೀಪವನ್ನು ಹಚ್ಬೋದು ಅಂತ, ಒಂದು ಲಿಂಬೆಹಣ್ಣು ಅಥವಾ ನಾವು ಬೇಡ್ಕೊಂಡಷ್ಟು, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ನನಗೆ ಒಂದು ಲಿಂಬೆಹಣ್ಣು ತಂದು ಹಚ್ಚುವ ಸಾಮರ್ಥ್ಯ ಇದೆ ಅಂತ ಅಂದರೆ ಒಂದು ಲಿಂಬೆಹಣ್ಣು, ಇಲ್ಲ 11 ಲಿಂಬೆಹಣ್ಣು ಹಚ್ಚಿಸುವ ಸಾಮರ್ಥ್ಯ ಇದೆ ಅಂದರೆ ಅವರವರ ಸಾಮರ್ಥ್ಯದ ಮೇಲೆ ಹೋಗುತ್ತೆ. ಇವಾಗ 1, 3, 5 ಬೆಸ ಸಂಖ್ಯೆಗಳಲ್ಲಿ ಆ್ಯಕ್ಚುಲಿ ತಗೋಬೇಕು. ಈ ಥರ ನಾವು ಬೇಡ್ಕೊಂಡು, ಅಂದರೆ ಒಂದು ಲಿಂಬೆಹಣ್ಣು ತೊಗೊಂಡ್ರೆ ಅದರಲ್ಲಿ 2 ಹೋಳಾಗುತ್ತೆ, 2 ದೀಪ ಆಗುತ್ತೆ ಅಲ್ಲಿ. ಆ ಥರ ಲಿಂಬೆಹಣ್ಣಿನ ಮಾತ್ರ ಅಲ್ಲಿ ಲೆಕ್ಕಕ್ಕೆ ಇಟ್ಕೋಬೇಕು. 1, 2 ಅಥವಾ 3 ಈ ಥರ 1, 2, 3 ಈ ಥರ ಏನು ಬರುತ್ತಾ, ಒಂದು ಲಿಂಬೆಹಣ್ಣನ್ನು ಹಚ್ಚುತ್ತೀನಿ ಅಥವಾ 3 ಲಿಂಬೆಹಣ್ಣನ್ನು ಹಚ್ಚುತ್ತೀನಿ ಅಥವಾ 5 ಲಿಂಬೆಹಣ್ಣನ್ನು ಹಚ್ಚುತ್ತೀವಿ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಹಚ್ಚಬೇಕು ಆ್ಯಕ್ಚುಲಿ. ಅದಾದ ನಂತರ 4ನೇ ಪಾಯಿಂಟ್ ಅಂತ ಹೇಳಿದರೆ ಯಾವ ಟೈಮಲ್ಲಿ ಹಚ್ಚಬೇಕು ಅಂತ. ಇದು ಬಂದು ಬೆಳಗಿನ ರಾಹುಕಾಲ ಟೈಮು, 10:30 12 ಗಂಟೆ ರಾಹುಕಾಲ ಇರುತ್ತೆ. ಸಂಜೆ ಕೂಡ ರಾಹುಕಾಲ ಇರುತ್ತೆ. ಆ ಟೈಮಲ್ಲಿ ಕೂಡ ಲಿಂಬೆಹಣ್ಣಿನ ದೀಪವನ್ನು ಹಚ್ಬೋದು. ಏನಕ್ಕೆ ಆ ಟೈಮಲ್ಲಿ ಹಚ್ಚಬೇಕು ಅಂತ ಹೇಳಿದ್ರೆ, ನಮ್ಮ ಕೆಲಸ ಕಾರ್ಯಗಳು ಆ ಟೈಮಲ್ಲಿ ಚೆನ್ನಾಗಾಗತ್ತೆ. ದೇವರಲ್ಲಿ ನಾವು ನಂಬಿಕೆಯನ್ನಿಟ್ಟು ಬೇಡ್ಕೊಂಡಾಗ ಆ ಟೈಮಲ್ಲಿ ಹಚ್ಚಿದ್ರೆ ನಮಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ. ನಾವು ಏನು ಬೇಡ್ಕೊಂಡಿದ್ದೀವೋ ಅದು 100% ಆಗತ್ತೆ. ಅದಾದ ನಂತರ ಎಷ್ಟು ವಾರ ಮಾಡ್ಬೋದು ಅಂದರೆ, ಅದು 6th ಪಾಯಿಂಟ್ ಅಂದರೆ ಎಷ್ಟು ವಾರಗಳು ಮಾಡ್ಬೋದು ಅಂತ. ಒಂದು ವಾರಕ್ಕೆ ನಾನು ಬೇಡ್ಕೊತೀನಪ್ಪ, ಇದೊಂದು ಶುಕ್ರವಾರ ಅಷ್ಟೇ ಮಾಡ್ತೀನಿ, ಅಥವಾ 2 ಶುಕ್ರವಾರ ಮಾಡ್ತೀನಿ, 2 ಮಂಗಳವಾರ ಮಾಡ್ತೀನಿ, ಆ ಥರ 5 ಮಂಗಳವಾರ ಮಾಡ್ತೀನಿ, 7 ಮಂಗಳವಾರ ಮಾಡ್ತೀನಿ, ಈ ಥರ ಹೇಳೋರು ಇದ್ದಾರೆ. ಕೆಲವರಿಗೆ ಡ್ಯೂಟಿಗೆ ಹೋಗೋರು ಇರ್ತಾರೆ, ಬ್ಯುಸಿ ಇರ್ತಾರೆ, ಕೆಲವ್ರಿಗೆ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಇರುತ್ತೆ. 11 ವಾರ ಮಾಡೋರು ಇದ್ದಾರೆ, ಬೇಕಾದಷ್ಟು 21 ವಾರ ಮಾಡೋರು ಇದ್ದಾರೆ. ಅದಂತೂ ಆಯಿತಾ. ಅದಾದ ನಂತರ ನೆಕ್ಸ್ಟ್ 6th ಅಂತ ಹೇಳಿದ್ರೆ, ನಮಗೆ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಅದನ್ನು ಸ್ಕಿಪ್ ಮಾಡ್ಬೋದು. ಅದರಿಂದ ಯಾವ ಸಮಸ್ಯೆಗಳು ಇಲ್ಲ. ಆ ವಾರವನ್ನು ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ವಾರ ಮಾಡಿಕೊಂಡು ಹೋಗ್ಬೋದು. ಇವಾಗ 2ನೇ ವಾರದಲ್ಲಿ ದೀಪ ಹಚ್ಚಿದ್ದೀನಿ, 3ನೇ ವಾರ ಹಚ್ಚೋಕ್ಕಾಗಿಲ್ಲ ಅಂದರೆ 4ನೇ ವಾರದಲ್ಲಿ ಅದು 3ನೇ ವಾರ ಅಂತ ತೊಗೊಂಡು ಆ ಥರ ಹಚ್ಚಬೇಕಷ್ಟೆ. ಎಷ್ಟು ವಾರಗಳ ಲೆಕ್ಕ, ಆ ಡೇನ ಸ್ಕಿಪ್ ಮಾಡಬೇಕು ಅಷ್ಟೇ. ಅದಲ್ಲದೆ ಮತ್ತೊಂದಂದರೆ 8ನೇದಾಗಿ ನಮ್ಮ ಸಮಸ್ಯೆಗಳಿಗೆ ಮಾತ್ರ ನಾವು ದೀಪವನ್ನು ಹಚ್ಚಬೇಕು. ಬೇರೆಯವ್ರ ಕೆಟ್ಟದ್ದು ಬಯಸೋದಕ್ಕೋಸ್ಕರ ಆಗಲಿ, ಇನ್ನೊಬ್ಬರಿಗೆ ಹಾಳಾಗೋಗಲಿ, ಈ ಥರ ಎಲ್ಲ ಬಯಸಿ ಯಾವುದೇ ಕಾರಣಕ್ಕೂ ದೀಪವನ್ನು ಹಚ್ಚಬೇಡಿ. ದಯವಿಟ್ಟು ಇದೊಂದು ರಿಕ್ವೆಸ್ಟ್. ಏನೇ ಆದರೂ ನಮ್ಮ ಒಳ್ಳೆಯದಕ್ಕೆ ಏನೋ ಒಂದು ಬೇಡಿಕೆ ಇಟ್ಟು, ಅಂದರೆ ನಾನು ಮನೆ ಕಟ್ಟಬೇಕು, ಅಥವಾ ನನಗೆ ಮದುವೆ ಆಗಬೇಕು, ಇಲ್ಲ ನನಗೆ ಕೆಲಸ ಸಿಗಬೇಕು, ಇಲ್ಲ ನನಗೆ ಮಕ್ಕಳು ಹುಟ್ಟಬೇಕು, ಈ ಥರ ನಮ್ಮ ಸಮಸ್ಯೆಗಳು ಇದ್ದಾಗ ಮಾತ್ರ ನೀವು ಅದು ಒಂದೊಂದೇ ವಿಷಯವಾಗಿ ಮಾತ್ರ ದೇವರಿಗೆ ದೀಪ ಹಚ್ಚಬೇಕು. ಅಂದರೆ ಇವಾಗ ಒಂದೇ ಸಮ ಎಲ್ಲದನ್ನು ಬೇಡ್ಕೊಳ್ಳೋದಲ್ಲ. ದೀಪ ಹಚ್ಚುವಾಗ ಎಲ್ಲದು ಅದು ಕೊಡಪ್ಪ, ಇದು ಕೊಡಪ್ಪ, ನನಗೆ ಮನೆ ಕೊಡು, ನನಗೆ ಕಾರ್ ಕೊಡು, ಎಲ್ಲದನ್ನು ಕೇಳಬಾರ್ದು. ಯಾವುದೋ ಒಂದು ಉದ್ದೇಶದ ಸಲುವಾಗಿ ಆ ದೀಪವನ್ನು ಎಷ್ಟು ವಾರಗಳು ನಾವು ಬೇಡ್ಕೊತೀವೋ ಆ ದೀಪವನ್ನು ಹಚ್ಚಬೇಕು.
ಅದರ ಜೊತೆಗೆ ಇನ್ನೇನಾಗುತ್ತೆ ಅಂತ ಹೇಳಿದ್ರೆ, ಲಿಂಬೆಹಣ್ಣು ಮನೆಯಲ್ಲೇ ಕೆಲವರು ಲಿಂಬೆಹಣ್ಣು ಮನೆಯಲ್ಲೇ ಕಟ್ ಮಾಡಿ ರೆಡಿ ಮಾಡ್ಕೊಂಡು ತೊಗೊಂಡೋಗಿ ದೀಪವನ್ನು ಹಚ್ತಾರೆ. ಇನ್ನು ಕೆಲವರು ಅಲ್ಲೇ ದೇವಸ್ಥಾನಗಳಲ್ಲಿ ಹೋಗಿ ಅಲ್ಲೇ ಕಟ್ ಮಾಡಿ ಅಲ್ಲೇ ಪೂಜೆ ಮಾಡೋರು ಇದ್ದಾರೆ. ಈಗ ಏನಾಗುತ್ತೆ ಅಂದರೆ, ಅಲ್ಲಿ ದೇವಸ್ಥಾನಗಳಲ್ಲಿ ಕಸ ಹಾಕೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು, ತಪ್ಪದು. ಅಕಸ್ಮಾತ್ ನೀವು ನೀಟಾಗಿ ಮಾಡ್ತೀನಿ ಅಂತಂದರೆ ಎಲ್ಲದನ್ನು ತೆಗೆದುಕೊಂಡೋಗಿ, ತಟ್ಟೆ ಇರ್ಬೋದು, ಅದಕ್ಕೆ ಏನು ಪೂಜಾ ಸಾಮಗ್ರಿಗಳು ಬೇಕೋ ಆ ಸಾಮಗ್ರಿಗಳನ್ನು ಅಷ್ಟು ತೆಗೆದುಕೊಂಡು ಹೋಗಿ ಅಲ್ಲೇ ಇಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕವರ್ಗೆಲ್ಲ ಹಾಕಿ, ಒಂದು ವೇಸ್ಟ್ ಬಟ್ಟೆ ಕೂಡ ತೊಗೊಂಡೋಗಿ, ಒಂದು ಎಕ್ಸ್ಟ್ರಾ ಬಟ್ಟೆ, ಆ ವೇಸ್ಟ್ ಬಟ್ಟೆಲೆಲ್ಲ ಕ್ಲೀನ್ ಮಾಡಿ ಡಸ್ಟ್ಬಿನಿಗೆ ಹಾಕಿ ಬನ್ನಿ. ದಯವಿಟ್ಟು ದೇವಸ್ಥಾನಗಳಲ್ಲೆಲ್ಲ ಕಸಗಳನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ಸಪೋಸ್ ಮನೆಯಲ್ಲೇ ಕಟ್ ಮಾಡ್ಕೊಂಡು ಹೋಗೋರಾದರೆ, ನಾನು ಆ್ಯಕ್ಚುಲಿ ಮನೆಯಲ್ಲೇ ಕಟ್ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಅದು ಯಾವ ಥರ ಮಾಡ್ತೀನಿ ಅಂದರೆ, ಶುದ್ಧವಾಗಿ ಎಲ್ಲದನ್ನು ನೀಟಾಗಿ ಇಟ್ಕೊಂಡು, ಅದು ಏನು ಲಿಂಬೆಹಣ್ಣಿನ ರಸ ಎಲ್ಲ ಇರುತ್ತಾ ಅದನ್ನೆಲ್ಲ ಒಂದು ಶುದ್ಧವಾದ ಪಾತ್ರೆಯಲ್ಲಿ ಹಾಕಿ ಇಟ್ಟಿರ್ತೀನಿ. ಅದಾದ ನಂತರ ಏನು ಮಾಡಬೇಕಂದ್ರೆ, ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದ ನಂತರ ಆ ರಸವನ್ನು ಕೂಡ ಮೊದಲೇ ಚೆಲ್ಲಬಾರ್ದು. ದೀಪ ಹಚ್ಚೋ ಮುಂಚೆ ಆ ರಸವನ್ನೆಲ್ಲ ಹೊರಗಡೆಗೆ ಎಸಿಬಾರ್ದು. ದೀಪ ಹಚ್ಚಿ ಬಂದ ನಂತರ ಯಾವುದಾರೆ ತೆಂಗಿನ ಮರ ಬುಡಕ್ಕೋ ಗಿಡಗಳ ಬುಡದಲ್ಲಿ ಹಾಕ್ಬೋದು, ತೊಂದರೆ ಇಲ್ಲ. ಅದನ್ನು ಸಿಂಕಿಗೆಲ್ಲ ಹಾಕಬೇಡಿ, ಗೊಚ್ಚೆಗೆಲ್ಲ ಹಾಕಬೇಡಿ, ಮೋರಿಗೆ ಎಸಿಬೇಡಿ. ದಯವಿಟ್ಟು ಯಾವುದಾರ ಗಿಡದ ಬುಡಕ್ಕೆ ಹಾಕಿ. ಇದಿಷ್ಟು ನಂತರ ಯಾವ ಥರ ದೀಪ ಹಚ್ಚಬೇಕು ಅಂತ ಹೇಳ್ತೀನಿ. ಫಸ್ಟು ಒಂದು ತಟ್ಟೆನ ತೊಗೊಳ್ಳಿ, ಶುದ್ಧವಾದ ತಟ್ಟೆ ತೊಗೊಳ್ಳಿ. ಆ ತಟ್ಟೆ ಒಳಗಡೆ ಅಕ್ಕಿಯನ್ನು ಹಾಕ್ಕೊಳ್ಳಿ. ಒಂದು 2 ಹಿಡಿ 3 ಹಿಡಿ ಒಂದಷ್ಟು ಅಕ್ಕಿಯನ್ನು ಹಾಕ್ಕೊಳ್ಳಿ. ಅದು ಕೂಡ ಅಕ್ಕಿಯನ್ನು ಹಾಕ್ಕೊಂಡು ಅದರ ನಂತರ ಈ ಲಿಂಬೆಹಣ್ಣು ಏನು ತೊಗೊತೀವ, ಎಷ್ಟು 1 2 3 ಈ ಥರ 2 ತೊಗೊಳಂಗಿಲ್ಲ ಆ್ಯಕ್ಚುಲಿ. ಎಲ್ಲ ಬೆಸ ಸಂಖ್ಯೆಯಲ್ಲೇ ಲಿಂಬೆಹಣ್ಣು ಕಟ್ ಮಾಡೋದು. 1 ಅಥವಾ 3 5 7 ಆ ಥರ ಅಷ್ಟು ಲಿಂಬೆಹಣ್ಣುಗಳನ್ನು, ಶುದ್ಧವಾದ ಲಿಂಬೆಹಣ್ಣಿರಲಿ, ಅದನ್ನು ತೊಳ್ಕೊಳ್ಳಿ ಫಸ್ಟು. ಅದರ ನಂತರ ಅದರಲ್ಲಿ ಚುಕ್ಕೆ ಎಲ್ಲ ಇರುತ್ತೆ. ಆ ಚುಕ್ಕೆ ಇರೋ ಲಿಂಬೆಹಣ್ಣುಗಳೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಚೆನ್ನಾಗಿರೋದೆ, ನೀಟಾಗಿರೋದನ್ನು ತೊಗೊಳ್ಳಿ. ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಅದನ್ನು 2 ಪೀಸ್ ಮಾಡ್ಕೊಳ್ಳಿ. ಪೀಸ್ ಮಾಡಿ ಅದರಲ್ಲಿ ಇರುವಂತಹ ರಸವನ್ನು ನೀಟಾಗಿ ತೆಗೀರಿ. ಮೊದಲದಾಗಿ ಮತ್ತೊಂದಂದರೆ, ಕಾಯಿ ಇರೋ ಲಿಂಬೆಹಣ್ಣನ್ನು ತೊಗೋಬೇಡಿ. ಯಾಕೆ ಲಿಂಬೆಹಣ್ಣು ಕಾಯಿ ಇರೋದು ದೀಪ ಹಚ್ಚೋಕ್ಕಾಗಲ್ಲ ಅಂತ ಹೇಳಿದರೆ, ಅದು ಲಿಂಬೆ ಹಣ್ಣಿನ ಕೊಯ್ದಾಗ ಅದು ರಸ ಏನು ತೆಗಿತೀವೋ ಆ ಕಾಯಿ ಇದ್ದರೆ ಅದು ಒಡ್ಕೊಂಬಿಡತ್ತೆ. ಏನಾಗುತ್ತೆ, ಮಧ್ಯದ ತೊಟ್ಟಿರುತ್ತಲ್ಲ ಆ ಪ್ಲೇಸಲ್ಲಿ ಒಡ್ಕೊಂಬಿಡತ್ತೆ. ಆವಾಗ ದೀಪ ಹಚ್ಚೋಕ್ಕಾಗಲ್ಲ. ಅದರೊಳಗಡೆ ಎಣ್ಣೆ ನಿಲ್ಲಲ್ಲ. ದೀಪ ಅದು ಸೋರ್ಕೊಂಡು ಹೋಗಿರುತ್ತೆ. ಎಣ್ಣೆ ಕೂಡ ನಾವು ಏನು ತುಪ್ಪ ಎಣ್ಣೆ ಏನು ಹಾಕ್ತೀವೋ ಅದು ಕೂಡ ನಿಲ್ಲಲ್ಲ, ಎಲ್ಲ ಇಳಿದು ಹೋಗಿರುತ್ತೆ. ಅದರಿಂದ ಕಾಯಿ ಲಿಂಬೆಹಣ್ಣನ್ನು ತೊಗೋಬೇಡಿ. ಆದಷ್ಟು ಚೆನ್ನಾಗಿ ಮಾಗಿರುವಂಥದ್ದು, ಹಣ್ಣಿರುವಂಥದ್ದು ಲಿಂಬೆಹಣ್ಣನ್ನು, ಮೆತ್ತಗಾಗಿರುತ್ತೆ ಸ್ವಲ್ಪ, ಅವಾಗೇನಾಗುತ್ತೆ ಒಡ್ಕೊಳ್ಳಲ್ಲ ಲಿಂಬೆಹಣ್ಣು. ಅದರಿಂದ ಕಾಯಿ ಲಿಂಬೆಹಣ್ಣನ್ನು ತೊಗೊಳಕ್ಕೆ ಹೋಗಬೇಡಿ. ಆ ಲಿಂಬೆಹಣ್ಣನ್ನು ಕೊಯ್ದ ನಂತರ ಅದರ ರಸವನ್ನು ತೆಗೆದು ನೀಟಾಗಿ ಅಷ್ಟು ತೆಗೆದು ಅದರ ಮೇಲೆ ಸ್ವಲ್ಪ ಇದ್ರ ಥರ ಇರುತ್ತೆ, ಅದೆಲ್ಲ ಕ್ಲೀನ್ ಮಾಡಿ ಉಲ್ಟಾ ಮಾಡ್ಕೊಳ್ಳಿ ಲಿಂಬೆಹಣ್ಣನ್ನು. ಆ ಲಿಂಬೆಹಣ್ಣನ್ನು ಉಲ್ಟಾ ಮಾಡಿಕೊಂಡು ಲಿಂಬೆಹಣ್ಣಿಗೆ ಅರಿಶಿಣ ಕುಂಕುಮ ಹಚ್ಚಿ, ಆಮೇಲೆ ಅದನ್ನು ತಟ್ಟೆ ಒಳಗಡೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹೂವುಗಳನ್ನು ಇಟ್ಟು ಡೆಕೋರೇಷನ್ ಥರ ಮಾಡಿ ಚೆನ್ನಾಗಿ ಕಾಣುತ್ತೆ. ದೇವರಿಗೆ ದೀಪ ಹೇಗೆ ಹಚ್ಚಿದ್ದೀರೋ ಹಾಗೇ ಹೂವುಗಳನ್ನು ಇಟ್ಟು ಆ ಲಿಂಬೆಹಣ್ಣಿಗೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ, ಅದರೊಳಗೆ ಮೊದಲು ತುಪ್ಪ ಅಥವಾ ಎಣ್ಣೆ, ನೀವೇನು ನಿಮ್ಮ ಕೈಲಾದಂಗೆ, ನಾನು ತುಪ್ಪವನ್ನು ಹಾಕಿ ಬೆಳಗ್ತೀನಿ ಅಂದರೆ ತುಪ್ಪ, ನಾನು ದೇವರಿನ ಎಣ್ಣೆ ಹಾಕಿ ದೀಪದ ಎಣ್ಣೆನ ಹಾಕಿ ಬೆಳಗ್ತೀನಿ ಅಂದರೆ ದೀಪದ ಎಣ್ಣೆನ, ನೀವು ಅದನ್ನು ಮೊದಲು ದೀಪದ ಎಣ್ಣೆಯನ್ನು ಹಾಕಬೇಕು ಆ್ಯಕ್ಚುಲಿ, ನಂತರ ಬತ್ತಿಯನ್ನು ಹಾಕಬೇಕು. ಯಾವಾಗಲೂ ಅಷ್ಟೇ, ಮನೇಲಿ ಪೂಜೆ ಮಾಡುವಾಗಲೂ ಅಷ್ಟೇ, ಮೊದಲು ಎಣ್ಣೆನ ಹಾಕಿ ನಂತರ ಬತ್ತಿನ ಇಡಬೇಕು. ಇಲ್ಲಿ ತುಪ್ಪದ ಬತ್ತಿ ಅಂತ ಸಿಗುತ್ತೆ, ಚಿಕ್ಕ ಉಂಡೆ ಆಗಿರುತ್ತೆ, ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಆ ಉಂಡೆ ಬತ್ತಿಯನ್ನು ಒಂದೊಂದು ಎಣ್ಣೆ ಅಥವಾ ತುಪ್ಪ ಹಾಕಿದ ನಂತರ ಇಡಬೇಕು. ಅದಾದ ನಂತರ ನಾವು ದೇವಸ್ಥಾನಕ್ಕೆ ಹೋಗೋ ಮುಂಚೆ ಏನು ಮಾಡಬೇಕು ಅಂತಂದರೆ, ಮನೇಲಿ ಶುದ್ಧ ಮಾಡಿ, ಮನೆ ಕ್ಲೀನ್ ಮಾಡಿ, ಮನೆಯಲ್ಲಿ ಮೊದಲು ದೇವರಿಗೆ ಪೂಜೆ ಮಾಡಬೇಕು. ಮನೆಯಲ್ಲಿ ಪೂಜೆ ಮಾಡಿ ನಂತರ ನಾವು ದೇವಸ್ಥಾನಕ್ಕೆ ಹೋಗಿ ಲಿಂಬೆಹಣ್ಣಿನ ದೀಪ ಹಚ್ಚಬೇಕು. ಅದು ಮೇನ್ ತಲೆಯಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಇಲ್ಲಿಂದ ಡೈರೆಕ್ಟಾಗಿ ಹೋಗಿ ದೀಪ ಹಚ್ಚಿ ಬಂದುಬಿಡ್ತೀನಿ ಅಂದ್ರೆ ಆಗಲ್ಲ. ಮನೇಲಿ ಮನೆ ದೇವರು ಇರುತ್ತೆ, ಮನೆ ದೇವರು ಮುಖ್ಯ. ಅದು ಮೊದಲು ಗಣೇಶ, ನಂತರ ಮನೆ ದೇವರು, ಆಮೇಲೆ ನಮ್ಮ ಇಷ್ಟ ದೇವರು ಅಂತಾರಲ್ಲ ಹಾಗೆ. ಇವಾಗ ಮೊದಲು ಮನೆಯಲ್ಲಿ ಪೂಜೆ ಮಾಡಿ ಶುದ್ಧ ಮಾಡಿ, ಶುಕ್ರವಾರ ಅಥವಾ ಮಂಗಳವಾರ ಯಾವ ವಾರ ಮಾಡ್ತೀರೋ, ಇಲ್ಲ ಸ್ಪೆಷಲ್ ದಿನಗಳಿರ್ತವೆ ಆ ದಿನಗಳಲ್ಲಿ ಪೂಜೆ ಮಾಡ್ತೀರೋ, ಯಾವಾಗ ಮಾಡ್ತೀರೋ, ಆಷಾಢ ಬಂದಾಗ ಸ್ಪೆಷಲ್ ಪೂಜೆ ಇರುತ್ತೆ, ಆ ದಿನಗಳಲ್ಲಾದರೂ ಓಕೆನೇ.
ಮೊದಲು ಮನೆಯಲ್ಲಿ ಗಣೇಶನಿಗೆ ಪೂಜೆ ಮಾಡಿ, ಮನೆ ದೇವರಿಗೆ ಪೂಜೆ ಮಾಡಿ, ನಿಮ್ಮ ಬೇಡಿಕೆ ಏನು ಅಥವಾ ನಿಮ್ಮ ಏನು ಸಮಸ್ಯೆಗೆ ನೀವು ಲಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀರಾ ಅನ್ನೋದನ್ನು ದೇವ್ರ ಹತ್ರ ಹೇಳ್ಕೋಬೇಕು. ನಾನು ಇಂಥದ್ದು ಕಷ್ಟ ಇದೆ, ಅದಕ್ಕೋಸ್ಕರ ಲಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀನಿ ಅಂತ. ಮೊದಲು ಇಲ್ಲಿ ಪರ್ಮಿಷನ್ ತಗೊಂಡು ನೆಕ್ಸ್ಟ್ ಹೋಗಬೇಕು ದೇವಸ್ಥಾನಕ್ಕೆ. ಯಾಕಂದರೆ ನಮಗೆ ಮೊದಲು ಗಣೇಶ ವಿಘ್ನಗಳನ್ನು ನಿವಾರಣೆ ಮಾಡ್ತಾರೆ. ಮನೆ ದೇವರು ನಮ್ಮ ಮೊದಲು ಮನೆ ದೇವರು. ಆ ಮನೆ ದೇವರು ಒಪ್ಪಿಗೆನೇ ತೊಗೊಂಡು ನಾವು ಬೇರೆ ದೇವರನ್ನ ಪೂಜೆ ಮಾಡ್ತೀವಿ. ನಾವು ಮನೆ ದೇವರನ್ನ ಪೂಜೆ ಮಾಡ್ತೇನೆ, ಬೇರೆ ದೇವರಿಗೆ ಪೂಜೆ ಮಾಡಿದ್ರೆ ನಮ್ಮ ಇಷ್ಟಗಳು ಕಷ್ಟಗಳು ಯಾವುದು ಈಸಿಯಾಗಿ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಅದರಿಂದ ಮೊದಲು ಗಣೇಶ, ನಂತರ ನಿಮ್ಮ ಮನೆ ದೇವರು ಗೊತ್ತಿರುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸ್ನ ಕೇಳ್ಕೊಳ್ಳಿ. ಮನೆ ದೇವರು ಅದು ಫಸ್ಟ್ ಮನೆ ದೇವರಿಗೆ ಹೇಳಿ, ನಾನು ಇಂಥದ್ದೊಂದು ಸಮಸ್ಯೆ ಇದೆ, ಇದಕ್ಕೋಸ್ಕರ ಲಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ಹಾಗೆ ಹೇಳಿಬಿಟ್ಟು ನಂತರ ದೇವಸ್ಥಾನಕ್ಕೆ ಹೋಗಿ ಏನು ಇವಾಗ ಪ್ರೊಸೀಜರ್ ಹೇಳಿದ್ವೋ ಅದೇ ಥರ ದೀಪವನ್ನು ಹಚ್ಚಿ. ಆದಷ್ಟು ಮಂಗಳಾರತಿ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ, ತುಂಬ ರಶ್ ಇರುತ್ತೆ. ಆವಾಗ ಒಂದು ಸ್ವಲ್ಪ ಜನ ಕಡಿಮೆ ಆದಾಗ ನೋಡಿ ಹಚ್ಚಿ. ಎಲ್ಲರ ಜೊತೆಗೂ ನೀವು ಹಚ್ಚಿದ್ರೆ ದೇವ್ರಿಗೂ ಎಲ್ಲರ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಳೋ ಥರ ಇರಲ್ಲ. ಅದಕ್ಕೆ ಒಂದು ಸ್ವಲ್ಪ ನಿಶಬ್ದ ಆಗಿರುತ್ತೆ. ಜನ ಕಡಿಮೆ ಇದ್ದಾಗ ನೀವೊಬ್ಬರೇ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಾಯಿ ಬಿಟ್ಟು ಯಾವ ಸಮಸ್ಯೆಗಳನ್ನು ಹೇಳಬಾರ್ದು. ಮತ್ತೊಂದು, ಇದನ್ನು ಪೂಜೆ ಮಾಡಿ ಇಲ್ಲ ಅಥವಾ ದೇವರ ಹಿಂದೆ ಅಲ್ಲಿ ಮುಂದಗಡೆ ಹೋಗಲು ಎದುರುಗಡೆ ದೇವರಿನ ಮುಂದೆ ಗರುಡಗಂಬ ಇರುತ್ತೆ ಸಾಮಾನ್ಯವಾಗಿ, ಅಲ್ಲಿ ಹೋಗಿ ಹಚ್ಚಿ ದೀಪವನ್ನು ಎಲ್ಲಿ ಹೇಳಿರ್ತಾರೆ ಕೆಲವು ದೇವಸ್ಥಾನಗಳಲ್ಲೆಲ್ಲ ಹಚ್ಚಬೇಡಿ ಅಂತ ಇರ್ತಾರೆ, ಅಲ್ಲೆಲ್ಲ ಇಡಬೇಡಿ. ಹಚ್ಚಿಬಿಟ್ಟು ನೀವು ಮಂಗಳಾರತಿ ಮಾಡಿ ಆ ದೀಪವನ್ನು ಎಲ್ಲಾಯ್ತು ಅಲ್ಲಿ ಎಸ್ತು ಬರಬೇಡಿ. ದಯವಿಟ್ಟು ಅವರು ಅರ್ಚಕರನ್ನ ಕೇಳಿ ಎಲ್ಲಿಡಬೇಕು ಅಂತ ಕೇಳಿಬಿಟ್ಟು ಅಲ್ಲಿ ಸೇಫ್ಟಿಯಾಗಿ ಅಲ್ಲಿ ದೀಪವನ್ನು ಹಚ್ಚಿ ಅದನ್ನೆಲ್ಲ ಇಟ್ಬಿಟ್ಟು ಬನ್ನಿ ಆದಷ್ಟು. ಮತ್ತೊಂದು ಮೇನ್ ವಿಷಯ ಅಂದರೆ, ಇದು ಇಂಪಾರ್ಟೆಂಟ್ ವಿಷಯ ಅಂದರೆ, ಇದು ಯಾವ ಸಮಸ್ಯೆಗೆ ನೀವು ಲಿಂಬೆಹಣ್ಣಿನ ದೀಪವನ್ನು ಹಚ್ತಾ ಇದ್ದೀರಾ ಆ ಸಮಸ್ಯೆನ, ನಾನಿಂಥ ಸಮಸ್ಯೆಗೆ ನಾನು ದೀಪವನ್ನು ಹಚ್ಚಕ್ಕೆ ಹೋಗ್ತಾ ಇದ್ದೀನಿ ಅಂತ ಮನೆಯಲ್ಲಿ ಕೂಡ ಯಾರಿಗೂ ಹೇಳಬಾರ್ದು, ಹೊರಗಡೆಯವ್ರಿಗೂ ಕೂಡ ಯಾರೂ ಹೇಳಬಾರ್ದು. ಅದೊಂದು ನಿಮಗಷ್ಟೇ ಗೊತ್ತಿರಬೇಕು. ನಾನು ಯಾವ ಉದ್ದೇಶಕ್ಕಾಗಿ ಲಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀನಿ ಅನ್ನೋದು ನಿಮಗಷ್ಟೇ ಗೊತ್ತಿರಬೇಕು. ಅದು ಯಾರಿಗೂ ಕೂಡ ಹೇಳಬಾರ್ದು. ನೀವು ಹೇಳಿದ್ರೆ ನಿಮಗೆ ಪ್ರತಿಫಲ ಅಂತಾರಲ್ಲ, ಅದು ತುಂಬ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ನಾನು ಕೂಡ ಹಾಗೇ, ಯಾವ ವಿಷಯವಾಗಿ ಹಚ್ತೀವೋ ಅದು ಎಷ್ಟು ವಾರ ಹೇಳಿದ್ದೀನೋ ಅದು ವಾರ ಮುಗಿದ ನಂತರ ನಿಮಗೆ ಸಕ್ಸಸ್ ಆದ ನಂತರ ಮನೆಯವರಿಗೆ ಹೇಳಿ, ತೊಂದರೆ ಇಲ್ಲ. ಅಲ್ಲಿವರೆಗೆ ನಾನು ಯಾವ ಉದ್ದೇಶಕ್ಕಾಗಿ ದೀಪವನ್ನು ಹಚ್ಚುತ್ತಾ ಇದ್ದೀನಿ ಮಾತ್ರ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ದೀಪ ಹಚ್ಚಕ್ಕೆ ಹೋಗ್ತೀನಿ ಅಂತ ಹೇಳಿ, ತೊಂದರೆ ಇಲ್ಲ. ಯಾವ ಸಮಸ್ಯೆಗೆ ದೀಪ ಹಚ್ಚಕ್ಕೆ ಹೋಗ್ತಾ ಇದ್ದೀನಿ ಅಂತ ಮಾತ್ರ ಹೇಳಕ್ಕೆ ಮಾತ್ರ ಹೋಗಬೇಡಿ. ಆ ವಿಷಯವನ್ನು ಗುಪ್ತವಾಗಿ ಇಟ್ಟಷ್ಟು ನಿಮಗೆ 100% ನಿಮ್ಮ ಸಮಸ್ಯೆ ಪರಿಹಾರ ಆಯಿತು ಅಂತಲೇ ಅಂದ್ಕೊಳ್ಳಿ. ಆದಷ್ಟು ಸೀಕ್ರೆಟ್ನ ಮೇಂಟೈನ್ ಮಾಡಿ. ಅದಲ್ಲದೆ ಆದಷ್ಟು ಜೊತೆಯಾಗಿ ಅವರು ಇವರು ಜೊತೆಯಾಗಿ ಹೋಗೋ ಬದಲು ಒಬ್ಬೊಬ್ಬರೇ ಆಗಿ ಹೋಗಿ ದೀಪ ಹಚ್ಚಿ. ಯಾಕಂದರೆ ಮಾತುಗಳು ಜಾಸ್ತಿ, ಲೇಡೀಸ್ ಹೆಂಗಸರು ಅಂದರೆ ಒಂದು ಸ್ವಲ್ಪ ಮಾತು ಜಾಸ್ತಿ ಇರುತ್ತೆ. ಅವರು ಆ ಮನೆ ಸುದ್ದಿ ವಿಷಯಗಳನ್ನು ಮಾತಾಡೋದು ಜಾಸ್ತಿ ಇರುತ್ತೆ. ಯಾವಾಗಲೂ ಪರಿಶುದ್ಧ ಮನಸ್ಸಿನಿಂದ ನನ್ನ ಸಮಸ್ಯೆ ಬಗೆಹರಿಲಿ ಅನ್ನೋದೊಂದೇ ಮನಸ್ಸಲ್ಲಿ ಇಟ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಮನಸ್ಸಲ್ಲೇ ನಿಂತ್ಕೊಂಡು, ಈ ಕಷ್ಟ ಆಗಿದೆ ಪರಿಹಾರ ಮಾಡು, ನಾನು 7 ವಾರ ಅಥವಾ 5 ವಾರ ದೀಪ ಹಚ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹಚ್ಚಿಬಿಟ್ಟು ಬನ್ನಿ. ನಿಮಗೆ 100% ಸಕ್ಸಸ್ ಆಗುತ್ತೆ. ನಾನು ಕೂಡ ಓಂ ಶಕ್ತಿ ದೇವಸ್ಥಾನದಲ್ಲಿ ತುಂಬ ಬೇಡಿಕೆಗಳನ್ನು ನಾನು ಸಕ್ಸಸ್ ಮಾಡ್ಕೊಂಡಿದ್ದೀನಿ. ನಾನು ಫಾಲೋ ಮಾಡೋದನ್ನೇ ನಿಮಗೆ ಹೇಳಿದ್ದೀನಿ, ಬೇರೆ ಏನೂ ಹೇಳಿಲ್ಲ. ನಾನು ತುಂಬ ದೊಡ್ಡ ಸಮಸ್ಯೆಗಳನ್ನು ಈ ರೀತಿ ಲಿಂಬೆಹಣ್ಣಿನ ದೀಪ ಹಚ್ಚೋದ್ರ ಮುಖಾಂತರ ನಮ್ಮ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳು, ಕೆಲಸ ಇರ್ಬೋದು, ಮಕ್ಕಳು ಹುಟ್ಟೋ ವಿಷಯವಾಗಿರ್ಬೋದು, ಎಲ್ಲದನ್ನು ನಾನು ಓಂ ಶಕ್ತಿ ದೇವಸ್ಥಾನದಲ್ಲಿ ಬೇಡಿಕೊಂಡು ಸಕ್ಸಸ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ತುಂಬ ಸಮಸ್ಯೆಗಳಿರುವ ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಉಪಯೋಗವಾಗಲಿ. ನಾವು ಹಚ್ಚುವ ರೀತಿ ಕರೆಕ್ಟಾಗಿರಬೇಕು. ನಾನು ಲಿಂಬೆಹಣ್ಣು ದೀಪ ಹಚ್ಚಿದೆ, ನನಗೆ ಸಕ್ಸಸ್ ಆಗಿಲ್ಲ, ಆ ಥರ ಎಲ್ಲ ಹೇಳಕ್ಕೆ ಹೋಗ್ಬಾರ್ದು. ಯಾಕಂದರೆ ನಾವು ಮಾಡೋದ್ರಲ್ಲಿ ಏನೋ ತಪ್ಪಿದೆ ಅಂದರೆ ಈ ರೀತಿ ಸಮಸ್ಯೆಗಳಾಗತ್ತೆ. ಅದರಿಂದ ಕೆಲವೊಂದು ನಮ್ಮ ಕೈಯಲ್ಲಿ ಆದಷ್ಟು ಏನೇನು ಮಾಡೋಕ್ಕಾಗುತ್ತೋ ಅದಷ್ಟು ನಿಧಾನವಾಗಿ ನೀಟಾಗಿ ಮಾಡಿದ್ರೆ ಸಕ್ಸಸ್ 100% ಆಗುತ್ತೆ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.